here we have the most demanding Xpulse 210. I guess that you'll never know. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾವಿವತ್ತು ರಾಜಸ್ಥಾನಲ್ಲಿ ಉದಯ್ಪುರ್ ಹತ್ರ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇವತ್ತು ಆಲ್ ನ್ಯೂ Xpulse 210 ಇದೆ. Xpulse ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವೆಹಿಕಲ್, ಬಂದಾಗಿಂದ ಸಖತ್ತು ಪಾಪ್ಯುಲರ್ ವೆಹಿಕಲ್ ಇದು. ಸೊ ಈ ಗಾಡಿ 210 ಲಾಂಚ್ ಆದಾಗಿಂದ ಇದನ್ನ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಹಿಯರ್ ವಿ ಹ್ಯಾವ್ ದ ಮೋಸ್ಟ್ ಡಿಮ್ಯಾಂಡಿಂಗ್ Xpulse 210. ಸಖತ್ತಾಗಿರೋ ಗುರು ನೋಡೋದಕ್ಕೆ. ನನಗೆ ನಿಜ ಹೇಳ್ತೀನಿ, ಬ್ಲೂ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಈ ಕಲರ್ಗಿಂತ. ಬಟ್ ಇದು ಚೆನ್ನಾಗಿದೆ, ಬ್ಲೂ ಕಲರ್ ನನ್ನ ಫೇವ್ರೇಟ್ ಇದರಲ್ಲಿ. ಬಟ್ ಎನಿವೇ, ಏನಕ್ಕೆ ಇದು ಮೋಸ್ಟ್ ಡಿಮ್ಯಾಂಡಿಂಗ್ ಅಂತ ಹೇಳಿದ್ರೆ, ಕನ್ಸಿಡರಿಂಗ್ ಇಟ್ಸ್ ಪ್ರೈಸ್, ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಮೋಸ್ಟ್ ಅಫೋರ್ಡಬಲ್ ಫನ್ ಬೈಕು. ಏನಂತಂದರೆ ಒನ್ ಆಫ್ ದ ಬೈಕ್ ನಿಮಗೆ ಎಲ್ಲ ಡೂ ಇಟ್ ಆಲ್ ಅಂತಾರಲ್ಲ, ಇದರ ಟೆರೆನ್ಸಲ್ಲಿ ಯೂಸ್ ಮಾಡೋದಕ್ಕೆ, ಜೊತೆಗೆ ಮೇಯ್ನು ಪೈಸಾ ಅಫೋರ್ಡ್ ಮಾಡೋದಕ್ಕೆ ಆಗಬೇಕು ಅಂಥ ಒಂದು ಬೈಕು. ತುಂಬ ಜನ ಅದಕ್ಕೆ ಇದನ್ನು ಕನ್ಸಿಡರ್ ಮಾಡ್ತಾರೆ. ಇದ್ರದ್ದು ರಿವ್ಯೂ ಕೇಳಿದ್ದೀರಾ, ಸೊ ಈ ಎಕ್ಸ್ಕ್ಲೂಸಿವ್ ರಿವ್ಯೂ ನಿಮಗಾಗಿ. ಸೊ ಫಸ್ಟು, ವಾಟ್ ಮೇಕ್ಸ್ ಇಟ್ ಎನ್ Xpulse? ಈ ಮಡ್ ಗಾರ್ಡು, 21 ಇಂಚ್ ವೀಲ್ಸು, ಇದು 18 ಬರುತ್ತೆ, ಟಾಲ್ ಸಸ್ಪೆನ್ಷನ್ ಟ್ರಾವೆಲ್ಲು, ನಕಲ್ ಗಾರ್ಡ್ಸು, ಗ್ರೌಂಡ್ ಕ್ಲಿಯರೆನ್ಸು, ಓವರಾಲ್ ಇವೆಲ್ಲ Xpulse ಮಾಡುತ್ತೆ. ಬಟ್ ಇದರಲ್ಲಿ ಇನ್ನೂ ಸೂಪರಾಗಿ ಮಾಡಿದ್ದಾನೆ ಓವರಾಲ್ ಆ ಬಿಲ್ಡ್ ಕ್ವಾಲಿಟಿ ನೋಡಬೇಕಿದ್ರೆ. ಸೊ ವಿ ವಿಲ್ ಸಿ ಒನ್ ಬೈ ಒನ್. ಮೊದಲಿಗೆ ನಿಮಗೆ ಈ ಹೆಚ್ ಶೇಪ್ದು LED ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಹಾಗೆಯೇ ಈ ಮಡ್ಗಾರ್ಡ್ ನೋಡ್ತಾ ಇದ್ದೀರಾ, ಇದು ಅಷ್ಟೇ ಸಖತ್ ಹೈಟಲ್ಲಿ ಕೂತಿದೆ, ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಇನ್ನು ನೀವು ವೀಲ್ಸ್ ನೋಡ್ತೀರ ಅಂತ ಹೇಳಿದ್ರೆ, ಇದು 21 ಇಂಚ್ ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಡಿಸ್ಕು ಬಂದು 276 mm ಇದ್ರದ್ದು ಸೈಜು. ಇದು ಡ್ಯುಯಲ್ ಚಾನಲ್ ABS ಬರುತ್ತೆ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ಟಾಪ್ ವೇರಿಯಂಟು, ಇನ್ನೊಂದು ಬೇಸ್ ವೇರಿಯಂಟಲ್ಲಿ ಸಿಂಗಲ್ ಚಾನಲ್ ABS. ಆ ಡಿಫ್ರೆನ್ಸಸ್ ಎಲ್ಲ ನಾವು ಆಮೇಲೆ ನೋಡೋಣ. ಈ ಸಸ್ಪೆನ್ಷನ್ ಏನು ನೋಡ್ತಿದ್ದೀರಲ್ಲ, ಇದು 41 mm ಸಸ್ಪೆನ್ಷನ್ ಬರೋದು. ಇದ್ದು ಟ್ರಾವೆಲ್ ಬಂದು 210 mm. ಸೊ ಈ ಕ್ಲಾಸಲ್ಲಿ ಬೆಸ್ಟ್ ಅಂತಲೇ ಅನ್ಬೋದು ಆ ಸಸ್ಪೆನ್ಷನ್ ಟ್ರಾವೆಲು. ಇನ್ನು ಇಂಜಿನು, ಇದು 210cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. 24.6 PS ಪವರು, 9250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 20.7 Nm ಆಫ್ ಟಾರ್ಕು, ಇದು 7250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ರೈಡ್ ಮಾಡುವಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಲೋ ಆ್ಯಂಡ್ ಟಾರ್ಕ್ ಹೇಗಿರುತ್ತೆ ಅಂತ ಎಲ್ಲ ಹೇಳಿ ನೋಡೋಣ. ಇನ್ನು ಕೆಲವು ನೋಡ್ತೀರಾ ಅಂತ ಹೇಳಿದ್ರೆ, ಇದರಲ್ಲಿ 220 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇಲ್ಲಿ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾನೆ. ಆ ಗ್ರೌಂಡ್ ಕ್ಲಿಯರೆನ್ಸ್ ಇರೋದಕ್ಕೆ ನಾವು ಇಂಥ ಒಂದು ಟೆರೆನ್ಸ್ ಕೂಡ ಬಂದಿರೋದು. ಹಾಗೆಯೇ ಹಿಂದೆ ಇಲ್ಲಿ ನೋಡಿದ್ರೆ ನೀವು ಅಪ್ಸ್ವೆಪ್ಟ್ ಎಕ್ಸಾಸ್ಟ್ ಇದೆ. ಸೊ ವಾಟರ್ ಕ್ರಾಸಿಂಗ್ ಏನಾರು ಮಾಡಿದ್ರೆ ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹಿಂದೆ ಬಂದು 18 ಇಂಚ್ ವೀಲ್ಸ್ ಬರೋದು, ಇದು ಸ್ಪೋಕ್ಸು. ಹಾಗೆಯೇ ಡಿಸ್ಕ್ ಬ್ರೇಕ್, ಇದು ಬಂದು 220 mm ಸೈಜು. ಸೊ ನೆಕ್ಸ್ಟು ನಿಮಗೆ ಫ್ರೇಮ್ ಬಗ್ಗೆ ಹೇಳ್ಬೇಕಂತಂದರೆ, ಇದರಲ್ಲಿ ನಿಮಗೆ ಡಬಲ್ ಕ್ರಾಡಲ್ ಫ್ರೇಮ್ ಬರುತ್ತೆ. ಸೊ ಇನ್ನು ಕೆಲವು ಸ್ಮಾಲ್ ಡೀಟೇಲ್ಸ್ ಹೇಳ್ತೀನಿ. ನೋಡ್ಬೋದು, ಇಲ್ಲಿ ನೀವು ಕ್ರ್ಯಾಶ್ ಗಾರ್ಡ್ ಇದೆ, ರೇಡಿಯೇಟರ್ ಗಾರ್ಡು, ಈ ಡಿಸೈನು ಎಲ್ಲ ನೋಡೋದಕ್ಕೆ ಬಲ್ಕಿಯಾಗಿ ಕಾಣುತ್ತೆ. ಇಲ್ಲಿ ಹೀರೋ ಅಂತ ಹೇಳಿ ಕೊಟ್ಟಿದ್ದಾರೆ. ಟ್ಯಾಂಕು ಅಷ್ಟೇ, ಇದು 13 ಲೀಟರ್ಸ್ ಟ್ಯಾಂಕ್ ಬರೋದು. ಸೀಟ್ ಹೈಟು ಬಂದು 830 mm. 830 mm ಇದ್ರೂ ಇದು ಸೀಟ್ ಹೈಟು ನಿಮಗೆ ತುಂಬ ವೆಯ್ಟ್ ಏನು ಫೀಲ್ ಆಗೋದಿಲ್ಲ. ಆರಾಮಾಗಿ ನೀವು ಫ್ಲ್ಯಾಟ್ ಫುಟ್ ಮಾಡ್ಬೋದು. ಸೊ ಇನ್ನು ಇರೋದು ಕರ್ವ್ ವೆಯ್ಟು ಬಂದು ಈ ವೇರಿಯಂಟು, ಟಾಪ್ ವೇರಿಯಂಟು 170 kg ಬರುತ್ತೆ. ಬೇಸ್ ವೇರಿಯಂಟ್ಗೆ ಹೋಯ್ತು ಅಂದರೆ ಇನ್ನೊಂದು 2 kg ಕಡಿಮೆ ಆಗುತ್ತೆ, 168 kg ಬರುತ್ತೆ. ಸೊ ಇದಿಷ್ಟು ಸ್ಪೆಸಿಫಿಕೇಷನ್ಸು. ಹಾಗೆಯೇ ವೀಲ್ಸು ಬಂದು ಫ್ರಂಟು 90 ಬರುತ್ತೆ, ಹಿಂದೆದು 120 ಸೆಕ್ಷನು. ಇದು ಯೂರೋ ಗ್ರಿಪ್ಪು ಟೈರ್ಸ್ ಬರೋದು. ನೆಕ್ಸ್ಟು ಇನ್ನೂ ಸ್ಮಾಲ್ ಡೀಟೇಲ್ಸು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಬರ್ತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫ್ರಂಟು ನಿಮಗೆ ಈ ಥರ ಒಂದು ಗ್ರ್ಯಾಬ್ ಬಾರ್ ಬರುತ್ತೆ. ನೀವು ಯಾವುದಾದ್ರು ಟೆರೇನಲ್ಲಿ ಸ್ಟಕ್ ಆಗಿದ್ದರೆ ಇದನ್ನು ಹಿಡಿದು ಎಳಿತಾ ಇರ್ತೀವಿ. ನಿಮಗೆ ಗೊತ್ತು, ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇರ್ತಾರೆ ಪುಲ್ ಮಾಡೋದಕ್ಕೆ, ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದಾಗ. ಸೊ ಅದಕ್ಕೆ ಅಂತ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ಒಂದು ಡೀಟೇಲಿಂಗ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಆದಮೇಲೆ ನಿಮಗೆ ಟಾಲ್ ವಿಂಡ್ ಸ್ಕ್ರೀನ್ ಬರುತ್ತೆ. ಇದು 295 mm ಟಾಲ್ ವಿಂಡ್ ಸ್ಕ್ರೀನು. ರೈಡ್ ಮಾಡ್ತಾ ಹೇಗಿದೆ ಅಂತ ಟೆಸ್ಟ್ ಮಾಡೋಣ. ನಕಲ್ ಗಾರ್ಡು ಬರುತ್ತೆ. ಹಾಗೆ ಈ ಕುರಿಮರಿಗಳೆಲ್ಲ ಬರೋದಿಲ್ಲ, ಫ್ರೇಮಲ್ಲಿ ಅಷ್ಟೇ ಬರುತ್ತೆ. ನೆಕ್ಸ್ಟು ಅದಾದಮೇಲೆ, ಹಲೋ ಕುರಿಮರೀಸ್, ಆಯ್ ವಾಟ್ಸಪ್. ಸೊ ಹಾಗೇನೇ ಇದು 4.2 ಇಂಚು TFT ಡ್ಯಾಶ್ ಬರುತ್ತೆ. USB ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಈ ಡ್ಯಾಶಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಸಿಗುತ್ತೆ. ಹಾಗೆ ಅಡ್ಜಸ್ಟಬಲ್ ಹ್ಯಾಂಡಲ್ ಬಾರ್ಡ್ಸು, ನಕಲ್ ಗಾರ್ಡ್ಸ್ ಇದೆ.
ಇನ್ನು ಸೀಟ್ ನೋಡ್ತೀರಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗು ನಿಮಗೆ ಸ್ವಲ್ಪ ನ್ಯಾರೋ ಇದೆ, ಹೋಗ್ತಾ ಹೋಗ್ತಾ ಫುಲ್ಲು ಬ್ರಾಡ್ ಆಗಿ ಬರುತ್ತೆ. ಹಿಂದೆ ಒಂದು ಲಗೇಜ್ ರ್ಯಾಕ್ ಕೊಟ್ಟಿದ್ದಾರೆ. ಇನ್ನು ಒನ್ ಆಫ್ ದ ಮೇನ್ ಡಿಫ್ರೆನ್ಸಸ್ಸು ಇದರಲ್ಲಿ ನಿಮಗೆ ಏನಂತ ಹೇಳಿದ್ರೆ ಹಿಂದೆದು ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ಲು 205 mm ಇದೆ. ಬಟ್ ಏನಂತ ಹೇಳಿದ್ರೆ ನಿಮಗೆ ರೇರ್ ಲಿಂಕೇಜ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಿಮಗೆ ಇನ್ನೂ ಸ್ವಲ್ಪ ಜಂಪ್ಸು ಈ ಥರ ಎಲ್ಲ ಏನಾರು ಮಾಡಬೇಕಿದ್ರೆ ಆಫ್ ರೋಡಲ್ಲಿ ರೈಡ್ ಮಾಡಬೇಕಿದ್ರೆ ಫ್ಲೆಕ್ಸಿಬಲ್ ಇರಲಿ ಅಂತ ಹೇಳ್ಬಿಟ್ಟು ಗಾಡಿಗೆ ಈ ಥರ ಒಂದು ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ರೇರ್ ಲಿಂಕೇಜ್ ಸಸ್ಪೆನ್ಷನ್ ಅಂತೇಳಿ ಕರೀತಾರೆ ಇದಕ್ಕೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಯೂನಿಕ್ ಥಿಂಗ್ಸ್ ದೇ ಹ್ಯಾವ್ ಡಿಸೈನ್ ಫಾರ್ ದಿಸ್ ಬೈಕ್ ಅಂತ ಅನ್ಬೋದು. ಪ್ರೀವಿಯಸ್ ಜನಿಗೆ ಕಂಪೇರ್ ಮಾಡಿದ್ರೆ ಸುಮಾರು ಅಪ್ಡೇಟ್ಸ್ ಇದೆ. ಆಮೇಲೆ ಈ ಫುಟ್ ಪೆಗ್ಸ್ ಮೇಲೆ ಈ ರಬ್ಬರ್ ಡ್ಯಾಂಪಿಂಗ್ ಕೊಟ್ಟಿದ್ದಾರಲ್ಲ, ಇದು ಕೂಡ ನೀವು ರಿಮೂವ್ ಮಾಡ್ಕೊಬೋದು. ಆಫ್ ರೋಡ್ ಹೋದಾಗ ನಿಮಗೆ ಅದು ಹೆಲ್ಪ್ ಆಗುತ್ತೆ, ಇನ್ನೂ ಚೂರು ಗ್ರಿಪ್ ತೊಗೊಳೋದಕ್ಕೆ. ಆಮೇಲೆ ನಿಮಗೆ ಅದು ಹೈಟ್ ಕೂಡ ಅಡ್ಜಸ್ಟ್ ಆಗುತ್ತೆ ಅದರಲ್ಲಿ. ಸೊ ನಿಮಗೆ ನೋಡಿದ ತಕ್ಷಣ ರೇಡಿಯೇಟರು ಇಲ್ಲಿಂದ ಇಲ್ಲಿ ತನಕ ಪೂರ್ತಿ ಇದೆ ಅಂತ ಅನ್ನಿಸ್ಬೋದು, ಬಟ್ ಆ ಥರ ಇಲ್ಲ. ಇಲ್ಲಿ ಹಾರ್ನ್ ಇದೆ, ಹಾಗೆಯೇ ಈ ಪಾರ್ಟಲ್ಲಿ ನಿಮಗೆ ಕೂಲೆಂಟ್ ಇದೆ. ಬೇಸಿಕಲಿ ಇಲ್ಲಿ ಬೇರೆದಿರೋದು ಇಷ್ಟಾಗಲ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ನಿಮಗೆ ರೇಡಿಯೇಟರ್ ಇರೋದು ಇಷ್ಟಾಗಲ ಈ ಪಾರ್ಟು. ಬಟ್ ಓವರಾಲ್ ಅದು ನೋಡಬೇಕಿದ್ರೆ ಬಲ್ಕಿಯಾಗಿ ಚೆನ್ನಾಗಿ ಕಾಣುತ್ತೆ. ಈ ಪಾರ್ಟು ಸ್ಪೆಸಿಫಿಕ್ಲಿ ನಿಮಗೆ ಈ ಗಾಡಿಗೆ ಒಂಥರ ಲುಕ್ ಆ್ಯಡ್ ಮಾಡುತ್ತೆ. ಬಟ್ ಫಸ್ಟ್ ಒಂದ್ಸಲ ನಾವು ಎಕ್ಸಾಸ್ಟ್ ನೋಟ್ ಕೇಳೋಣ. ಟ್ರಸ್ಟ್ ಮೀ, ಸಾಕಾಗಿದೆ ಇದು ಎಕ್ಸಾಸ್ಟ್ ನೋಟು. ಪ್ರೀವಿಯಸ್ ಎಕ್ಸ್ಪಲ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇನ್ನೂ ತಂಪಿಯಾಗಿದೆ, ಒಂಥರ ಚೆನ್ನಾಗಿದೆ ಇದು. ಸಾಕಾಗಿದೆ. ಲೆಟ್ಸ್ ಗೋ ಫಾರ್ ಎ ರೈಡ್. ಬನ್ನಿ ಬೇರೆ ಎಲ್ಲ ಡೀಟೇಲ್ಸ್ ನೋಡೋಣ. ಸೊ ಸ್ನೇಹಿತರೆ, ಫೈನಲಿ ವಿ ಆರ್ ಆನ್ ದ ಹೈವೇ. ನೀವೆಲ್ಲೇ ಟ್ರಯಲ್ಸ್ ಹೋಗ್ತೀರಾ, ಏನೇ ಮಾಡ್ತೀರಾ ಅಂದರೂ ಹೈವೇ ಥ್ರೂ ಹೋಗಬೇಕು. ಸೊ ಹೈವೇ ರೈಡಿಂಗ್ ಹೇಗಿದೆ ಅಂತ ನೋಡೋಣ. ಫಸ್ಟು 0 to 60, 0 to 100 ನೋಡೋಣ. ವೈಬ್ರೇಷನ್ಸ್ ಬಗ್ಗೆ ನೋಡೋಣ. ಮೊದಲಿಗೆ ವೈಬ್ರೇಷನ್ಸು ತುಂಬ ಏನು ಫೀಲ್ ಆಗಲ್ಲ, ಬಟ್ ಹೈ ಎಂಡು RPM ಬ್ಯಾಂಡ್ ಬಂದಾಗ ಸ್ವಲ್ಪ ಫೀಲ್ ಆಗುತ್ತೆ. ಆ ಫುಟ್ ಪೆಗ್ಸ್ ಹತ್ರ ಸ್ಪೆಷಲಿ ಲೈಟಾಗಿ ಚೂರು ಫೀಲ್ ಆಗುತ್ತೆ, ಬಟ್ ತುಂಬ ಏನಿಲ್ಲ. ಹ್ಯಾಂಡಲ್ ಬಾರ್ ಹತ್ರ ನನಗೇನಷ್ಟು ಫೀಲ್ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ ವೈಬ್ರೇಷನ್ಸು. ಇನ್ನೊಂದು ವಿಂಡ್ ಬ್ಲಾಸ್ಟು ಸ್ವಲ್ಪ ಈ ಹೆಲ್ಮೆಟಿಗೆ ಆ್ಯಕ್ಚುಲಿ ಇದರಿಂದ ಅವಾಯ್ಡ್ ಆಗಿ ಸೀದಾ ಬರುತ್ತೆ ನಮ್ಮ ಹೈಟಿಗೆ. ಡೈರೆಕ್ಟು ಇದರಿಂದ ಸೀದಾ ತಲೆಗೆ ಬರುತ್ತೆ, ಅದು ಗೊತ್ತಾಗುತ್ತೆ ಫೀಲ್ ನಮಗೆ. ಐ ಥಿಂಕ್ ಈ ಗಾಡಿ ಆರಾಮಾಗಿ ಮುಂಚೆ ಎಕ್ಸ್ಪಲ್ಸು ಏನು ಟಾಪ್ ಎಂಡ್ ಹೊಡಿಯೋದಲ್ಲ 204B, ಆ ಸ್ಪೀಡಲ್ಲಿ ಈ ಗಾಡಿ ಕ್ರೂಸ್ ಮಾಡುತ್ತೆ ಆರಾಮಾಗಿ. ಸೊ ದಟ್ಸ್ ಎ ಗುಡ್ ಥಿಂಗ್. ಬಟ್ ತುಂಬ ಪಂಚ್ ಇದೆ, ನಿಮಗೆ ಪವರ್ ಹೆವಿ ಏನು ಫೀಲ್ ಆಗೋ ಥರ ಇಲ್ಲ ನೋಡಿ. ಇಂಥ ಅಪ್ಪೆಲ್ಲ ಬಂದರೆ ನಿಮ್ಗೆ ತುಂಬ ಬೇಗ ಎಳೆಯೋದಿಲ್ಲ. ಸೊ ಈ TFT ಡ್ಯಾಶು ತುಂಬ ಈ ಲೆವೆಲಿಗೆ ಸನ್ಲೈಟ್ ಇದ್ದರೆ ಸ್ವಲ್ಪ ಅದು ಕ್ಲಿಯರ್ ಇದೆ, ಅಂದರೆ ಗೊತ್ತಾಗುತ್ತೆ ಅದು ಒಂಚೂರು. ಇನ್ನೊಂಚೂರು ಈ ಥರ ಪೊಸಿಷನ್ ಆಗಿದ್ರೆ ಮೇಲೆ ಆ್ಯಂಗಲ್ ಸ್ವಲ್ಪ ಡೌನ್ ಇದ್ದಿದ್ರೆ ಇನ್ನೊಂಚೂರು ಕ್ಲಿಯರಾಗಿ ಕಾಣೋದು. ಸ್ಪೆಷಲಿ ಇಷ್ಟು ಸನ್ಲೈಟ್ ಇರಬೇಕಿದ್ರೆ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸೊ ಇದು ನಿಮಗೆ ಡಾರ್ಕ್ ಮೋಡ್ಗೂ ಹಾಕ್ಕೊಬೋದು ಬೇಕಂತ ಹೇಳಿದ್ರೆ. ಈಗ ಆಟೋ ಇಟ್ಟಿದ್ದೀನಿ ನಾನು, ಬಟ್ ಗಾಡೀಲಿ ತುಂಬ ಓವರಾಗಿ ಏನು ವೈಬ್ರೇಷನ್ಸ್ ಎಲ್ಲ ಇಲ್ಲ ಗುರು. ಇನ್ನು ಗಾಡಿದು ಬ್ರೇಕಿಂಗ್ ಹೇಳ್ಬೇಕಂದ್ರೆ ಬ್ರೇಕಿಂಗ್ ಬೈಟು ಚೆನ್ನಾಗಿದೆ. ಒಂದು ಸಲ ಬ್ರೇಕ್ ಮಾಡಿ ತೋರಿಸ್ತೀನಿ. ಅಂದರೆ ನಿಮಗೆ ತುಂಬ ಸಡನ್ನಾಗಿ ಆ ಥರ ಬೈಟ್ ಇಲ್ಲ, ಪ್ರೋಗ್ರೆಸಿವ್ ಆಗಿ ಸ್ಟಾಪಿಂಗ್ ಪವರ್ ಡೀಸೆಂಟಾಗಿದೆ. ಯಾಕೆ ಅಂತಂದರೆ ನೀವು ಆಫ್ ರೋಡಲ್ಲಿ ಇರಬೇಕಿದ್ರೆ ತುಂಬ ಸಡನ್ನಾಗಿ ಗಾಡಿ ಸ್ಟಾಪ್ ಆಗಬಾರ್ದು. ಸೊ ಅದಕ್ಕೆ ಯಾವ ಥರ ಬೇಕು ಆ ಥರ ಬ್ರೇಕಿಂಗ್ ಇದೆ. ಸೊ ಎಲ್ಲಾದರೂ ಲಾಂಗ್ ಹೋಗ್ತೀರಾ ಅಂದರೆ ಆರಾಮಾಗಿ ಕಂಫರ್ಟಾಗಿ ಲಾಂಗ್ ಡಿಸ್ಟೆನ್ಸ್ ಹೊಡಿಬೋದು. ನನಗೆ ಏನು ಅನ್ನಿಸ್ತಂದರೆ ಇನ್ನೊಂಚೂರು ಜ್ಯೂಸು ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಪ್ರೀವಿಯಸ್ ಜರ್ನಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಪವರ್ ಇದೆ ಗುರು. ತುಂಬ ಹೈ ಸ್ಪೀಡ್ಸಲ್ಲಿರುವಾಗ ಗಾಡಿ ತೇರುತ್ತೆ. ಸ್ಪೆಷಲಿ ಈ ಸ್ಪೀಡ್ಸಲ್ಲಿ 120 ಪ್ಲಸ್ಸಲ್ಲಿ
ನೀವು ಆ ಪೇಜಲ್ಲೇ ಹೊಡ್ಕೊಂಬಂದರೆ ಸ್ಪೀಡ್ ಆರಾಮಾಗಿ ಹೇಳ್ಕೊಳುತ್ತೆ ಈ ಗಾಡಿ. ಇದರಲ್ಲಿರೋವಂಥ 210cc ಇಂಜಿನು ಕರಿಸ್ಮಾಯಿಂದನೇ ತೊಗೊಂಡಿದ್ರು ಇದರಲ್ಲಿ ಕ್ಯಾಲಿಬ್ರೇಷನ್ ಮ್ಯಾಪು ಮತ್ತು ಕ್ಯಾಮ್ ಟೈಮಿಂಗು ಕಂಪ್ಲೀಟ್ಲಿ ಬೇರೆ ಥರನೇ ಟ್ಯೂನ್ ಮಾಡಿದ್ದಾರೆ. ಅಂದರೆ ನಿಮಗೆ ರೋಡು ಮತ್ತು ಆಫ್ ರೋಡ್ಗೆ ಹೇಗೆ ಬ್ಯಾಲೆನ್ಸ್ ಆಗಬೇಕು ಆ ಥರ ಮಾಡಿದ್ದಾರೆ. ಅದಲ್ಲದೆ ನಿಮಗೆ ಕರಿಸ್ಮಾದಲ್ಲೇ 14 ಮತ್ತು 42 ಟೀತ್ ಬರುತ್ತೆ ಸ್ಪ್ರಾಕೆಟು. ಬಟ್ ಎಕ್ಸ್ಪಲ್ಸಲ್ಲಿ ನಿಮಗೆ ಫ್ರಂಟು 14 ಬರುತ್ತೆ, ಹಿಂದೆದು ಬಂದು 46 ಟೀತ್ ಬರುತ್ತೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಲೋ ಆ್ಯಂಡ್ ಟಾರ್ಕು ಇನ್ನೂ ಇಂಪ್ರೂವ್ ಆಗುತ್ತೆ. ಸ್ನೇಹಿತರೆ ಐ ಥಿಂಕ್ ಆರಾಮಾಗಿ 142 ತನಕ ಹೋಗುತ್ತೆ ಇದು ಸ್ಪೀಡು. ಅದಾದಮೇಲೆ ಅಷ್ಟು ಹೋಗೋದು ಡೌಟು. ಐ ಥಿಂಕ್ ದಟ್ ಈಸ್ ಯುವರ್ ಟಾಪ್ ಸ್ಪೀಡ್. ಅದಕ್ಕೆ ಹೇಳಿದ್ದು ಇದ್ರದ್ದು ಕ್ರೂಸಿಂಗ್ ಸ್ಪೀಡು ಬಂದು ನಿಮಗೆ ಆರಾಮಾಗಿ 120ಅಲ್ಲಿ ನೀವು ಕ್ರೂಸ್ ಮಾಡ್ಬೋದು ಪೀಸ್ಫುಲ್ಲಾಗಿ. ಸೊ ಲೋ ಆ್ಯಂಡ್ ಟಾರ್ಕ್ ಬಗ್ಗೆ ಮಾತಾಡ್ತಿದ್ದಂಗೆ ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ ಹೇಗಿದೆ ಇದು ಅಂತ ಹೇಳ್ಬಿಟ್ಟು. ನೀವು ಸಪೋಸ್ ಇವಾಗ ಸೆಕೆಂಡ್ ಇಲ್ಲ ಥರ್ಡ್ ಗೇರಲ್ಲಿ ಇರ್ತೀರಾ, ಇಲ್ಲ ಥರ್ಡಲ್ಲಿ ಎಲ್ಲೋ ಪಾಸ್ ಆಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಥರ್ಡಿಂದ ಸೆಕೆಂಡಿಗೆ ಬರಬೇಕಂತಿಲ್ಲ, ಥರ್ಡ್ ಗೇರಲ್ಲೇ ಪುಷ್ ಮಾಡ್ಬೋದು, ಆರಾಮಾಗಿ ಹೋಗುತ್ತೆ ಸ್ಟಾಲ್ ಆಗ್ದೇ. ಈವನ್ ಫೋರ್ತ್ ಗೇರಲ್ಲಿ ಕೂಡ ಅಷ್ಟೇ. ಬಟ್ ನೀವಿವಾಗ ಸಪೋಸ್ ಇದೇ ಹೈವೇಯಲ್ಲಿ ಇರ್ತೀರಾ, ಸಡನ್ನಾಗಿ ನಿಮಗೆ ಓವರ್ಟೇಕ್ ಮಾಡಬೇಕಂತಂದರೆ ನಿಮಗೆ ಸೇಮ್ ಗೇರಲ್ಲಿ ಪುಲ್ ಮಾಡೋದಕ್ಕೆ ಹೋಯ್ತಂತಂದರೆ ಅಷ್ಟು ಕ್ವಿಕ್ಕಾಗಿ ಆಗಲ್ಲ. ನೀವು ಅವಾಗ ಗೇರ್ ಡೌನ್ ಮಾಡಬೇಕಾಗತ್ತೆ. ನಿಮಗೆ 70% ತನಕ ಟಾರ್ಕು 3000 RPM ತನಕ ಇರುತ್ತೆ ನಿಮಗೆ. ಬಟ್ ನಿಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಪವರ್ ಬೇಕಂತ ಹೇಳಿದ್ರೆ 7250 RPM ರೇಂಜಲ್ಲಿ ನಿಮಗೆ ಸಿಗುತ್ತೆ. ಸೊ ಲೋ ಆ್ಯಂಡ್ ಟಾರ್ಕು ನಿಮಗೆ ಆಫ್ ರೋಡಿಗೆ ಎಲ್ಲೂ ತೊಂದರೆ ಆಗಬಾರ್ದು. ನೀವು ಫುಲ್ಲು ಲೋವರ್ ಗೇರ್ಸಲ್ಲಿ ಹಂಗೆ ಮೂವ್ ಮಾಡ್ತೀರಾ ಅಂತ ಹೇಳಿದ್ರು ಆರಾಮಾಗಿ ಮೂವ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನಿಮ್ಗೆ ಹೈವೇಯಲ್ಲಿ ಇನ್ನೂ ಜಾಸ್ತಿ ಪುಲ್ ಬೇಕಂತೇಳಿ ನೀವು ಗೇರ್ ಡೌನ್ ಮಾಡಬೇಕಾಗ್ಬೋದು ಅಂತೇಳಿ ನನಗೆ ಅನ್ನಿಸ್ತು. ಸೊ ನೆಕ್ಸ್ಟು ಕಂಫರ್ಟ್ ಮತ್ತು ರೈಡಿಂಗ್ ಪೋಸ್ಚರ್ನ ನೋಡೋಣ ನಾವು. ಗಾಡಿ ತುಂಬಾ ಕಂಫರ್ಟಬಲ್ ಆಗಿದೆ. ನಿಮಗೆ ಸೀಟೇ ಇರ್ಬೋದು, ಆ ರೈಡಿಂಗ್ ಪೋಸ್ಚರೇ ಇರ್ಬೋದು, ಓವರ್ ಆಲು ಕಂಫರ್ಟಬಲ್ ಆಗಿದೆ. ಸೀಟು ಮುಂದೆ ಸ್ವಲ್ಪ ನ್ಯಾರೋ ಇದೆ, ಆಮೇಲೆ ಹಿಂದೆ ಹೋಗ್ತಾ ಹಂಗೆ ವೈಡ್ ಆಗಿದೆ. ಸೊ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಟ್ರಾವೆಲ್ ಮಾಡ್ತೀರಂತಂದ್ರೂ ಪ್ಲಷಿಯರ್ ಆಗಿದೆ ಸೀಟು. ಬಟ್ ಅದೇನೇ ನೀವು ಪಿಲಿಯನಿಗೆ ನೋಡ್ತೀರ ಅಂತ ಹೇಳಿದ್ರೆ ಪಿಲಿಯನಿಗೆ ನನಗೆ ತುಂಬ ಕಂಫರ್ಟಬಲ್ ಇದೆ ಸೀಟ್ ಅಂತೇಳಿ ಅನ್ಸಲ್ಲ. ಬಿಕಾಸ್ ಸ್ವಲ್ಪ ಸಣ್ಣನೇ ಇದೆ ಸೀಟ್ ಅದು ಹಿಂದೆದು. ಸೊ ನಿಮಗೆ ಜಾಸ್ತಿ ಬ್ರೇಕ್ ತೊಗೊಳ್ಬೇಕಾಗ್ಬೋದು ಪಿಲಿಯನ್ನು ಇದ್ದಾರೆ ಅಂತ ಹೇಳಿದ್ರೆ. ಓವರ್ ಆಲ್ ರೈಡಿಂಗ್ ಪೋಸ್ಚರ್ನ ನೋಡ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಕಂಫರ್ಟಬಲ್ ಆಗಿದೆ. ಹೀಟಿಂಗ್ ಇಶ್ಯೂಸ್ ನೋಡ್ತೀರಾ ಅಂತ ಹೇಳಿದ್ರೆ ಗಾಡಿ ನಾವು ಓಡಿಸಿದ ಲೆಕ್ಕಕ್ಕೆ ಎಲ್ಲೂ ತುಂಬ ಏನು ಹೀಟ್ ಆಗಿಲ್ಲ, ನಮಗೆ ಆ ಥರ ಹಿಂಸೆ ಕೊಡೋ ಥರ ಎಲ್ಲೂ ಆಗಲಿಲ್ಲ. ಬಟ್ ನಾವು ಸಿಟಿಯಲ್ಲಿ ಕೂಡ ಏನು ತುಂಬ ಓಡಿಸಿಲ್ಲ. ಆದರೆ ಒಂದು ಥಿಂಗ್ ಏನಂತ ಹೇಳಿದ್ರೆ ಫ್ರೀಕ್ವೆಂಟಾಗಿ ಫ್ಯಾನು ಆನ್ ಆಗೋದು, ಆದರೆ ಹೀಟು ಕಾಲಿಗೆ ಹೊಡೆಯೋ ಥರ ಎಲ್ಲೂ ಫೀಲ್ ಆಗಿಲ್ಲ. ನಾವು ಆಫ್ ರೋಡ್ ಓಡಿಸುವಾಗೆ ಇರಲಿ ಇಲ್ಲ ರೋಡಲ್ಲಿ ಓಡಿಸುವಾಗೆ ಇರಲಿ ಎಲ್ಲೂ ನಮಗೇನು ತುಂಬ ಹಿಂಸೆ ಆಗಿಲ್ಲ. ಬಟ್ ಫ್ಯಾನ್ ಸೌಂಡು ಕ್ಲೀನಾಗಿ ಕೇಳೋದು, ಅದು ಆನ್ ಆಗಿದ್ದಾಗ ಲೋವರ್ ಸ್ಪೀಡ್ಸಲ್ಲಿ ಇರಬೇಕಿದ್ರೆ ಫ್ಯಾನ್ ಸೌಂಡ್ಸು ಕಿಕ್ಕಿನ್ ಆಗೋದು, ಕ್ಲೀನಾಗಿ ಕೇಳೋದು. ಫಿಫ್ತ್ ಗೇರಲ್ಲಿ 127ಗೆ ಟಾಪ್ ಎಂಡ್ ಹೊಡೆಯುತ್ತೆ, ಕಟ್ ಆಫ್ ಆಗುತ್ತೆ RPM. ಅನದರ್ ಥಿಂಗ್ ಏನಂತ ಹೇಳಿದ್ರೆ ಗಾಡಿದು ಮೈಲೇಜ್ ಕೇಳ್ತೀರಾ. ಸೊ ಮೈಲೇಜ್ ಎಕ್ಸಾಕ್ಟ್ ಫಿಗರ್ಸ್ ಕೊಡೋದಕ್ಕೆ ನನಗೇನು ಗೊತ್ತಿಲ್ಲ, ಟೆಸ್ಟ್ ಮಾಡಿಲ್ಲ ನಾನು. ಬಟ್ ಐ ಥಿಂಕ್ ದಿಸ್ ವಿಲ್ ಗಿವ್ ಎ ಗುಡ್ ಮೈಲೇಜ್. ನಾವು ಬೆಳಗ್ಗೆಯಿಂದ ಹೊಡಿತಾ ಇದ್ದೀವಿ 100 ಕಿಲೋಮೀಟ್ರು, ಇಷ್ಟು ಟ್ಯಾಂಕಲ್ಲಿ ಒಂಚೂರು ಖಾಲಿಯಾಗಿದೆ ಅಷ್ಟೇ. ಸೊ ಗಾಡಿದು ಮೈಲೇಜ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಬಿಡಿ, ಈ ಗಾಡಿ ಡೀಸೆಂಟಾಗಿ ಮೈಲೇಜ್ ಕೊಡುತ್ತೆ. ಗಾಡಿದು ಹ್ಯಾಂಡ್ಲಿಂಗ್ ನೋಡ್ತೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ಫಸ್ಟ್ ಪಾಯಿಂಟ್ ಏನಂದರೆ ಗಾಡಿದು ನಿಮಗೆ ವೆಯ್ಟ್ ಫೀಲ್ ಆಗೋಲ್ಲ. ಸೊ ಇಟ್ಸ್ ವೆರಿ ಈಸಿ ಟು ಹ್ಯಾಂಡಲ್. ನೀವು ಯಾವುದೇ ಟರ್ನ್ ಬರಲಿ ಏನೇ ಬರಲಿ ಡೈರೆಕ್ಷನ್ಸ್ ಚೇಂಜ್ ಮಾಡೋದೇ ಇರಲಿ ಪೀಸಾಗಿ ಮಾಡ್ಬೋದು. ಸೊ ಐ ಥಿಂಕ್ ಪ್ರೀವಿಯಸ್ ಜನಿಗೆ ಕಂಪೇರ್ ಮಾಡಿದ್ರೆ ಅರೌಂಡ್ 35 mm ಇದು ವೀಲ್ ಬೇಸು ಜಾಸ್ತಿ ಆಗಿದೆ. ಬಟ್ ಹ್ಯಾಂಡ್ಲಿಂಗ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಸೋ ಫಾರ್ ನಾನು ನೋಡಿಸಿದ ಜಾಗದಲ್ಲಿ ನನಗೆ ಟೈರ್ಸ್ ಎಲ್ಲೂ ಏನೂ ಇಶ್ಯೂ ಆಗಿಲ್ಲ. ವಾವ್, ಏನು ಗುರು ಇದು, ಹೋಗಿ ಸ್ಪೀಡಲ್ಲೇ ಆರಿಸೋಣ. ಎಸ್, ಇದಕ್ಕೆ ಎಕ್ಸ್ಪಲ್ಸ್ ತೊಗೊಳ್ಳೋದು ಜನ. ವಾವ್,
ನನಗೂ ಗೊತ್ತಿರಲಿಲ್ಲ ಗುರು ರೂಟ್ ಹಿಂಗಿರುತ್ತಂತ. ಸೈಕಾಗಿದೆ ಗುರು ಹೊಡಿಯೋದಕ್ಕೆ ಗಾಡಿ. ವಾ. ಸೊ ರೋಡ್ ಮೋಡಲ್ಲಿ ಕಂಪ್ಲೀಟಾಗಿ ನಿಮಗೆ ABS ಸೇವ್ ಮಾಡುತ್ತೆ. ಸ್ಟಾರ್ಟರ್ಸ್ ಎಲ್ಲ ಇದ್ದರೆ ಸೇಫಾಗಿ ಓಡಿಸ್ತೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ದ ರೋಡ್ ಮೋಡ್. ಸ್ವಲ್ಪ ನೀವು ಎಕ್ಸ್ಪೀರಿಯನ್ಸ್ಡ್ ಫೆಲೋ ಎಂಜಾಯ್ ಮಾಡ್ತೀರಾ ಈ ಥರ ಟ್ರಯಲ್ಸ್ನ ಅಂತಂದರೆ ಟ್ರಯಲ್ ಮೋಡ್ಗೆ ಹಾಕ್ಬಿಡಿ. ನಾನು ಹಾಕಿದ್ದೀನಲ್ಲ ಇದು. ಇದರಲ್ಲಿ ಫ್ರಂಟ್ ABS ಇಂಟರ್ವೆನ್ಷನ್ ತುಂಬ ಕಡಿಮೆ. ಸೊ ನೀವು ಲಾಸ್ಟ್ ಮೊಮೆಂಟ್ ತನಕ ಬ್ರೇಕ್ ಮಾಡ್ಕೊಬೋದು. ಬ್ರೇಕ್ ಮಾಡೋಕ್ಕಾಗಲ್ಲ ಅಂದ್ಕೊತೀರ, ಅಂಥ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಆದರೆ ಹಿಂದೆ ABS ಟ್ರಯಲ್ ಮೋಡಲ್ಲಿ ನಿಮಗೆ ಆಫ್ ಆಗಿಬಿಡುತ್ತೆ. ಓಹೋ ಎಕ್ಸ್ಪಲ್ಸ್ ಯುವರ್ ಬ್ಯೂಟಿ. ಇಂಥ ರೋಡ್ಗಳಿಗೆ ಟ್ರಯಲ್ ಮೋಡಲ್ಲಿ ಈ ಥರ ಆದರೆ ಲಾಸ್ಟು ಇನ್ನೊಂದು ಮೋಡ್ ನಿಮಗೆ ಆಫ್ ರೋಡ್ ಮೋಡ್ ಇದೆ. ಆಫ್ ರೋಡ್ ಮೋಡಲ್ಲಿ ಕಂಪ್ಲೀಟಾಗಿ ಡಿಸೇಬಲ್ ಆಗಿಬಿಡುತ್ತೆ ಎರಡೂ ABS ನಿಮಗೆ. ಸೊ ನೀವು ನೆಕ್ಸ್ಟ್ ಲೆವೆಲ್ ಪ್ರೋ ಆಗಿದ್ದರೆ ಅದನ್ನು ಹಾಕ್ಕೊಂಡು ಓಡಿಸ್ಬೋದು. ಸೊ ಈ 3 ಮೋಡ್ಗಳಿರೋದು. ಕಂಪ್ಲೀಟಾಗಿ ABS ಆಫ್ ಮಾಡೋ ಆಪ್ಷನ್ ಇದೆ ಗುರು, ದಟ್ ಈಸ್ ಗುಡ್. ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ನಿಮಗೆ ಆಫ್ ರೋಡ್ ಬಿಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಓವರ್ ಆಲು ಗಾಡಿದು ಆಫ್ ರೋಡ್ ಕೇಪಬಿಲಿಟಿ, ಹ್ಯಾಂಡ್ಲಿಂಗು ತುಂಬಾ ಚೆನ್ನಾಗಿದೆ. ಮುಂಚೆ ನಾನು ನೋಡ್ತಾ ಇದ್ದರೆ ಈ ಎಕ್ಸ್ಪಲ್ಸ್ ಯಾರು ತೊಗೊಳ್ತಾರೆ ಅವರು ತುಂಬ ಟ್ರಯಲ್ಸ್ಗೆ ಹೋಗ್ತಾರೆ, ಏನೇನೋ ಸರ್ಕಸ್ಗಳು ಮಾಡ್ತಾರೆ, ಮಜಾ ಹೊಡಿತಾರೆ. ಸೊ ಈ ಗಾಡಿ ಅಷ್ಟು ಕೇಪಬಲ್ಲು, ಅದಕ್ಕಿಂತ ಜಾಸ್ತಿನೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಫನ್ ಇದನ್ನು ನೀವು ಆಫ್ ರೋಡಲ್ಲಿ ರೈಡ್ ಮಾಡ್ತಾಯಿದ್ರೆ. ಅನರ್ ಥಿಂಗ್ ಏನಂತ ಹೇಳಿದ್ರೆ, ನಿಮಗೆ ಇದು ನಿಂತ್ಕೊಂಡು ಎಲ್ಲಾರ ಓಡಿಸ್ತಾ ಇರ್ತೀರಾ ಅಂತ ಹೇಳಿದ್ರೆ, ಒಂದು 6 ಫೀಟ್ ನೀವು ಹೈಟ್ ಇರ್ತೀರಾ ಅಂತ ಹೇಳಿದ್ರೆ ನಿಮಗೆ ಇನ್ನೊಂಚೂರು ಹ್ಯಾಂಡಲ್ ಬಾರ್ ರೈಸರ್ಸು ಬೇಕಾಗ್ಬೋದು. ಸೊ ಹೀರೋಯಿಂದನೇ 5mm ನಿಮಗೆ ಹ್ಯಾಂಡಲ್ ಬಾರ್ ರೈಸರ್ಸ್ ಕೂಡ ಬರುತ್ತೆ. ಬೇಕಂತ ಹೇಳಿದ್ರೆ ಅದನ್ನ ಆಫ್ ಮಾಡಿ ನೀವು ತುಂಬ ನಿಂತ್ಕೊಂಡೆಲ್ಲ ಓಡಿಸ್ತೀರಾ, ಈ ಥರ ಟ್ರಯಲ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ ಅದು ಹೆಲ್ಪ್ ಆಗ್ಬೋದು ಹೈಟ್ ಇದ್ದರೆ ನೀವು ಅಂತೇಳಿ ನನಗೆ ಅನ್ನಿಸ್ತು. ಅದನ್ನು ಬಿಟ್ಟು ಓವರ್ ಆಲ್ ಹ್ಯಾಂಡ್ಲಿಂಗು, ಆ ಸಸ್ಪೆನ್ಷನ್ ಸೆಟಪ್ಪು, ಗಾಡಿ ಯಾವ ಥರ ಹೋಗುತ್ತೆ ಇದೆಲ್ಲದೂ ನೋಡಿದ್ರೆ ಆಫ್ ರೋಡು ಸಖತ್ ಚೆನ್ನಾಗೇ ಇದೆ. ಈವನ್ ಟೈರ್ಸ್ ಕೂಡ ಅಷ್ಟೇ. ಈ ಥರ ರೋಡ್ಗಳಲ್ಲಿ ಓಡಿಸ್ತೀರಾ ಅಂದರೆ ಸಖತ್ತು ಕಾನ್ಫಿಡೆನ್ಸ್ ಕೊಡುತ್ತೆ ಗಾಡಿ. ಏನು ಚಿಚ್ಚಾಡ್ತಾ ಇದ್ದೀನಿ ಗುರು ನಾನಂತೂ. ಸಸ್ಪೆನ್ಷನ್ ಅಂತೂ ಸಖತ್ತಾಗಿ ಟ್ಯೂನ್ ಆಗಿದೆ ಗುರು. ಇದು ಹಿಂದೆದು ಸಸ್ಪೆನ್ಷನ್ನು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು, ಅಷ್ಟೇ ಸಸ್ಪೆನ್ಷನ್ ಸೆಟ್ಟಿಂಗ್ ಇರೋದು. ಬಟ್ ಸ್ಟಾಕ್ ಟ್ಯೂನು ಸಖತ್ತಾಗಿದೆ, ಸಾಫ್ಟಾಗಿದೆ. ಅಂದರೆ ಈ ಥರ ಟ್ರಯಲ್ಸಿಗೆಲ್ಲ ಬಂದಾಗ ನಿಮಗೆ ಯಾವ ಥರ ಬೇಕು ಕರೆಕ್ಟಾಗಿ ಸೆಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದ್ರದ್ದು ಶೋರೂಮ್ ಪ್ರೈಸ್ ಬಂದು ಬೇಸ್ ವೇರಿಯಂಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ 1,75,800, 1,75,000, 1,76,000 ಅಂದ್ಕೊಳ್ಳಿ. ಟಾಪ್ ವೇರಿಯಂಟಿಗೆ ಹೋಗ್ತೀರಾ ಅಂತ ಹೇಳಿದ್ರೆ 1,86,000 ಆಗುತ್ತೆ. ಬೆಂಗಳೂರಿಗೆ ಬಂದರೆ ಇನ್ನೊಂದು 2-3 ಸಾವಿರ ಜಾಸ್ತಿ ಇರ್ಬೋದು ನಿಮಗೆ ಶೋರೂಮ್ ಪ್ರೈಸು. ಆದರೆ ನಿಮಗೆ ಎರಡರಲ್ಲೂ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ, ಬೇಸ್ ವೇರಿಯಂಟಿಗೆ ಮತ್ತು ಟಾಪ್ ವೇರಿಯಂಟಿಗೆ. ಅದೇನಂತ ಹೇಳ್ತೀನಿ. ಸೊ ಬೇಸ್ ವೇರಿಯಂಟಲ್ಲಿ ನಿಮಗೆ ವಿಂಡ್ಶೀಲ್ಡು, ಈ ನಕಲ್ ಗಾರ್ಡು, ಆಮೇಲೆ ಹಿಂದೆ ಲಗೇಜ್ ರ್ಯಾಕು 3 ಬರೋದಿಲ್ಲ, ಮಿಸ್ ಔಟ್ ಆಗುತ್ತೆ. ಇನ್ನೊಂದು ಕಲರ್ ಆಪ್ಷನು. ಸೊ ಇದು ಸಿಲ್ವರು ಮತ್ತು ಬ್ಲೂ 2 ಕಲರಲ್ಲಿ ಬರುತ್ತೆ. ಬೇಸ್ ವೇರಿಯಂಟಿಗೆ ಹೋಯ್ತು ಅಂತಂದರೆ ನಿಮಗೆ ವೈಟ್ ಕಲರು ಮತ್ತು ರೆಡ್ ಕಲರು ಈ 2 ಕಲರಲ್ಲಿ ಬರುತ್ತೆ. ಅದಲ್ಲದೆ TFT ಡ್ಯಾಶ್ ಬದಲು LCD ಬರುತ್ತೆ ನಿಮಗೆ ಬೇಸ್ ವೇರಿಯಂಟಲ್ಲಿ. ಇದರಲ್ಲಿ TFT ಬರುತ್ತೆ. ಸೊ ದಟ್ಸ್ ಅನದರ್ ಥಿಂಗ್. ಆಮೇಲೆ ಸಿಂಗಲ್ ಚಾನಲ್ ABS ಬೇಸ್ ವೇರಿಯಂಟಲ್ಲಿ. ಇದರಲ್ಲಿ ಟಾಪ್ ವೇರಿಯಂಟಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಅದರಲ್ಲೂ 3 ಮೋಡ್ ಬರುತ್ತೆ, ರೋಡು, ಟ್ರಯಲು, ಆಫ್ ರೋಡ್ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ 2 ಮಾಡಲ್ಸ್. ನಾನು ಏನು ರೆಕಮೆಂಡ್ ಮಾಡ್ತೀನಿ ಗೊತ್ತಾ, ಸೀದಾ ಗೋ ಆ್ಯಂಡ್ ಬೈ ದ ಟಾಪ್ ವೇರಿಯಂಟ್. ಅಲ್ಲಿ 10,000 ನೋಡೋಕ್ಕೆ ಹೋಗಬೇಡಿ. ಆಲ್ ದೀಸ್ ಥಿಂಗ್ಸ್ ನಿಮ್ಗೆ ಆ್ಯಕ್ಚುಲಿ ಮೇಕ್ಸ್ ಎ ಡಿಫ್ರೆನ್ಸ್. ಸೊ ಸ್ನೇಹಿತರೆ, ಇದೇ ನಮ್ಮ ಫಸ್ಟ್ ರೈಡ್ ಇಂಪ್ರೆಷನ್ಸ್ ಆನ್ ದ ಹೀರೋ ಮೋಟೋಕಾರ್ಪ್ ಎಕ್ಸ್ಪಲ್ಸ್ 210. ಸಿಂಪಲಾಗಿ ಹೇಳ್ತೀನಿ, ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ ಗಾಡಿ ತೊಗೋಬೋದಾ ಬ್ರೋ, ರಿವ್ಯೂ ಮಾಡಿ, ನಿಮ್ಮ ರಿವ್ಯೂ ನೋಡಿ ನಾನು ಡಿಸಿಷನ್ ಮಾಡ್ತೀನಿ ಅಂತ. ಸಿಂಪಲಾಗಿ ನಾನು ಆನ್ಸರ್ ಮಾಡಬೇಕಂದ್ರೆ ಆರಾಮಾಗಿ ಕಣ್ಮುಚ್ಚಿ ತೊಗೊಳ್ಳಿ. ಬಿಕಾಸ್ ಸುಮಾರು ಜನ ಈ ಕ್ಯಾಟಗರಿಯಲ್ಲಿ ಗಾಡಿ ನೋಡ್ತಾ ಇದ್ದಾರೆ, ನಿಮ್ಗೆ ತುಂಬ ಆಪ್ಷನ್ಸ್ ಇಲ್ಲ. ಆಫ್ಕೋರ್ಸ್ ನಿಮಗೆ 250 KTM ಅಡ್ವೆಂಚರ್ ಎಲ್ಲ ಇದೆ, ಬಟ್ ಅಗೈನ್ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ವ್ಯಾಲ್ಯೂ ಫಾರ್ ಮನಿ ಡೆಫಿನೆಟ್ಲಿ ಇದು. ಆಮೇಲೆ ನಿಮಗೆ ಸಸ್ಪೆನ್ಷನ್ನು ಇವೆಲ್ಲ ಚೆನ್ನಾಗಿ ಟ್ಯೂನ್ ಆಗಿದೆ. ಸೊ ಮೈನ್ಯೂಟ್ ಬಿಟ್ಸು ನಿಮಗೆ ಇನ್ನೊಂಚೂರು ಪವರ್ ಜಾಸ್ತಿ ಇರ್ಬೋದಿತ್ತಂತ ಅನಿಸುತ್ತೆ, ಬಟ್ ಪ್ರೀವಿಯಸ್ ಜನ್ಗಿಂತ ಡೆಫಿನೆಟ್ಲಿ ಇದರಲ್ಲಿ ಪವರ್ ಇಂಪ್ರೂವ್ಮೆಂಟ್ ಇದೆ. ಆಮೇಲೆ ಓವರ್ ಆಲ್ ಆ ವ್ಯಾಲ್ಯೂ ಫಾರ್ ಮನಿ ಅಂದೆಲ್ಲ, ಆ ದುಡ್ಡಿಗೆ ನಿಮಗೆ ಏನು ಸಿಗುತ್ತೆ, ಗಾಡಿ ಓಡಿಸೋದಕ್ಕೆ ಏನು ಫೀಲ್ ಕೊಡುತ್ತೆ, ಅದನ್ನೆಲ್ಲ ನೋಡ್ತೀರಾ ಅಂತ ಹೇಳಿದ್ರೆ ಈ ಬಡ್ಜೆಟಲ್ಲಿ ಈ ಗಾಡಿನ ಹೋಗಿ ಎತ್ಕೊಡಿ. ಗಾಡಿ ಚೆನ್ನಾಗಿದೆ. ಸ್ಮಾಲ್ ಬಿಟ್ಸು ಎಲ್ಲ ಗಾಡಿಯಲ್ಲೂ ಏನಾರ ಒಂದು ಇದ್ದೇ ಇರುತ್ತೆ ಗುರು, ನೀವು ಅದನ್ನ ತಲೆಗೆ ಹಚ್ಕೊಂಬಿಡಿ. ನಿಮಗೆ ಏನು ಪ್ರಯಾರಿಟಿ ಅನ್ನೋದನ್ನು ನೋಡಿ. ಗಾಡಿ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ,
ವೆಯ್ಟು ತುಂಬ ಫೀಲ್ ಆಗೋದಿಲ್ಲ. ಸ್ಟ್ಯಾಂಡು ಸ್ವಲ್ಪ ಜಾಸ್ತಿ ಲೀನ್ ಆಗುತ್ತೆ. ಸೊ ದಟ್ಸ್ ಇಟ್ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಂದರೆ, ಈ ಥರ ವಿಡಿಯೋ ನೋಡಿದ ತಕ್ಷಣ ಸುಮಾರು ಜನ ಇದು ಪ್ರಮೋಷನ್ ವಿಡಿಯೋ ಅಂತೇಳಿ ಅನ್ಕೊಂಡ್ಬಿಡ್ತಾರೆ. ಇದು ಯಾವುದೂ ಪ್ರಮೋಷನ್ ವಿಡಿಯೋ ಅಲ್ಲ. ಈ ಥರ ಒಂದು ಗಾಡಿನ ರಿವ್ಯೂಗೆ ಕರೆದಿರ್ತಾರೆ ಅಂದರೆ ಅದಕ್ಕೆ ಮೀಡಿಯಾ ಡ್ರೈವ್ ಅಂತ ಹೇಳಿ ಕರೀತಾರೆ. ಸೊ ನಮ್ಮ ಪರ್ಸ್ನಲ್ಲು ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಆ ಒಂದು ಹಾನೆಸ್ಟ್ ರಿವ್ಯೂನ ನಿಮಗೆ ಕೊಟ್ಟಿರ್ತೀವಿ. ಹಾಗಾಗಿ ಇದನ್ನ ಪ್ರಮೋಷನ್ ಅಂತ ಹೇಳಿ ಅನ್ಕೊಂಬಿಡಿ. ಸೊ ಇನ್ನು ಎಕ್ಸ್ಪಲ್ಸ್ 210 ಹಾಗೆ ಎಕ್ಸ್ಟ್ರೀಮ್ 250R ಎರಡೂ ಗಾಡಿಗಳಿಗೆ ನಿಮಗೆ ಇವಾಗ ಬುಕಿಂಗ್ಸ್ ಓಪನ್ ಇದೆ. ನೀವು ಬುಕ್ ಮಾಡ್ಬೋದು. ಬೇಗ ಬುಕ್ ಮಾಡಿದರೆ ನಿಮಗೆ ಬೇಗ ಗಾಡಿ ಸಿಗುತ್ತೆ, ಇಲ್ಲ ವೆಯ್ಟ್ ಮಾಡಬೇಕಾಗ್ಬೋದು. ಸೊ ಏಪ್ರಿಲ್ ಸ್ಟಾರ್ಟಿಂಗಿಂದ ನಿಮಗೆ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನಾನು ಕೇಳ್ಪಟ್ಟೆ. ಇದಲ್ಲದೇ ಇನ್ನೊಂದು ಅಪ್ಡೇಟು ನಿಮಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಕ್ಸ್ಟ್ರೀಮ್ 250Rದು ವಿಡಿಯೋ ನನಗೆ ಮಾಡೋಕ್ಕೆ ಆಗಲಿಲ್ಲ. ಒಂದು ಎಮರ್ಜೆನ್ಸಿ ಕಾರಣದಿಂದಾಗಿ ನಾನು ವಾಪಸ್ಸು ಬ್ಯಾಂಗ್ಳೂರಿಗೆ ಬಂದೆ. ಹಾಗೆ ನಾನು ಆ ವಿಡಿಯೋನ ಮಾಡೋಕ್ಕಾಗಿಲ್ಲ. ಬಟ್ ಅರ್ಲಿಯೆಸ್ಟ್ ಪಾಸಿಬಲ್ ನನಗೆ ಯಾವಾಗ ಆಗುತ್ತೆ ಆವಾಗ ಆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಅನ್ನಿಸ್ತು ಈ ರಿವ್ಯೂ ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಹಾಕಿ, ಕೆಳಗೆ ಕಮೆಂಟ್ಸ್ ಹಾಕಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.